ನಮ್ಮ ಕ್ಲಾಸ್ ಟೀಚರ್ ಸತೀಶ್ ಸರ್ ಅವರು. ತುಂಬ ಖುಷಿಯಾಗುತ್ತೆ ಸರ್ ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತ, ಅದಕ್ಕೋಸ್ಕರ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಸಮ್ಮೇಳನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಪ್ರಿನ್ಸಿಪಾಲರಾಗಿರ್ತಕ್ಕಂಥ ಇನಾಮದಾಸ್ ಸರ್ ಅವರೇ, ಹಿರಿಯ ಸಹೋದ್ಯೋಗಿ ಇರ್ತಕ್ಕಂಥ ಸುಮಾ ಮೇಡಮ್ ಅವರೇ, ವಿದ್ಯಾ ಮೇಡಮ್ ಅವರೇ, ಮೌಳೇಶ್ ಸರ್ ಅವರೇ, ಹಾಗೆಲ್ಲ ಸಹೋದ್ಯೋಗಿ ಮಿತ್ರರೇ, ಗ್ರೋನ್ ಅಪ್ ಸ್ಟೂಡೆಂಟ್ಸ್, ಈಗಾಗಲೇ ಸುಮಾರು 30ನೇ ವರ್ಷ ನಾನು ಈ ಒಂದು ಪ್ರೊಫೆಷನಲ್ಲಿ ಇರ್ತಕ್ಕಂಥದ್ದು. 12 ವರ್ಷ ನಾನು ಖಾಸಗಿಯಲ್ಲಿರ್ತಕ್ಕಂಥದ್ದು. ಈಗ 19ನೇ ವರ್ಷ. ಎಷ್ಟೊಂದು ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಈ ಶಿಕ್ಷಣ, ಇವತ್ತಿನ ಸಿಗ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರತಿದಿನ ನಮಗೆ MKT ನೆನಪಾಗ್ತದೆ. ಸಿಕ್ಕಂತಹ ವಿದ್ಯಾರ್ಥಿಗಳ ಒಂದು ದಿನಗಳಿದಾವಲ್ಲ, ಆ ದಿನ ಇವತ್ತು ನೆನಪಾಗ್ತದೆ. ಕಾರಣ ಈಗ ಸಿಗ್ತಕ್ಕಂಥ ಮಕ್ಕಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾನು ಭಾಳಷ್ಟು ಪಾಲಕರಿಗೆ ಹೇಳ್ತಕ್ಕಂಥದ್ದು, ಹಳ್ಳಿಗಳಲ್ಲಿ ಗಂಡು ಮಕ್ಕಳನ್ನು ಸಾಕುವುದು ಅಷ್ಟು ಸುಲಭ ಅಲ್ಲ. ಹೆಣ್ಮಕ್ಳು ಸಾಕೋದು ಭಾಳ ಸುಲಭ. ಭಾಳ ಒಬಿಡಿಯೆಂಟಾಗಿ ಹೇಳಿದ ಮಾತುಗಳನ್ನು ಕೇಳ್ತಾರೆ, ಪ್ರತಿದಿನ ಶಾಲೆಗೆ ಬರ್ತಾರೆ, ಪ್ರತಿದಿನ ಹೋಮ್ವರ್ಕ್ ಮಾಡ್ತಾರೆ. ಆದರೆ ಗಂಡು ಮಕ್ಕಳಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತಾಯಿಯಂದ್ರಿಗೆ ಇದು ದೊಡ್ಡ ಸವಾಲಿದು. ಮಕ್ಕಳನ್ನ ಸಾಕೋದೇನಿದೆ ಅಲ್ಲ, ಭಾಳ ಕಷ್ಟ. ಅವರು ಯಾವಾಗ ಮನೆಗೆ ಇರ್ತಾರೆ ಅನ್ನೋದೇ ಕಷ್ಟ. ಬ್ಯಾಗ್ ತೊಗೊಂಬರ್ತಾರೆ, ವಾಪಸ್ ತಗೊಂಡು ಹೋಗ್ತಾರೆ, ಮತ್ತು ತೊಗೊಂಬರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಮನೆಯಲ್ಲಿ ಅವ್ರು ಇರೋದೇ ಇಲ್ಲ. ಇವತ್ತು ನೀವುಗಳು ಪಾಲಕರ ಸ್ಥಿತಿಯಲ್ಲಿದ್ದೀರಿ. ಈಗ ನಿಮಗೆ ಒಂದು ದೊಡ್ಡ ಸವಾಲು ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತಕ್ಕಂಥದ್ದು. ಬೆಳೆಸ್ತಕ್ಕಂತಹ ಇದರಲ್ಲಿ ಹಲವಾರು ಸವಾಲುಗಳನ್ನು ನೀವು ಎದುರಿಸಬೇಕಾಗಿದೆ. ನೀವು ಎಲ್ಲಿ ಮಕ್ಕಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಓದಿಸ್ರಿ ಅಥವಾ ಸಿಟಿಗಳಲ್ಲಿ ಓದಿಸ್ರಿ, ಅವರನ್ನು ಹೇಗೆ ಹಿಡಿದಿಟ್ಕೊಳ್ತೀರಿ. ಬಹುಶಃ ಒಂದು 8-9ನೇ ಕ್ಲಾಸ್ವರೆಗೂ ನಿಮ್ಮ ಮಾತನ್ನು ಭಾಳ ಚೆನ್ನಾಗಿ ಕೇಳ್ತಾರೆ. ನಂತರ ಭಾಳ ಕಷ್ಟ ಇದೆ. ಅವರು ಏನು ಮಾಡ್ತಾರೆ ಅದನ್ನು ನೀವು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಆದರೂ ಒಂದು ಸಂತಸದ ಕ್ಷಣ ಆಗಿರಲಿ, ದುಃಖದ ಕ್ಷಣ ಆಗಿರಲಿ, ಅವೆಲ್ಲದಕ್ಕೂ ಒಂದೇ ಮಾತಲ್ಲಿ ನಾವು ಹೇಳಬೇಕು ಅಂದರೆ, ಈ ಸಮಯ ಕಳೆದು ಹೋಗ್ತದೆ. ಈ ಸಮಯ ಕಳೆದು ಹೋಗ್ತದೆ. ದುಃಖದ ಕ್ಷಣ ಇದ್ರೂ ಕಳೆದು ಹೋಗ್ತದೆ, ಸಂತಸದ ಕ್ಷಣ ಇದ್ದರೂ ಕಳೆದು ಹೋಗ್ತದೆ. ಆದರೂ ಅದು ಮರಿ ಕಳಿಸ್ತಾನೇ ಇರ್ತದೆ. ಆ ಕ್ಷಣಗಳು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಉಳ್ಕೊಂಡಿರ್ತವೆ. ನೀವುಗಳು ನಮ್ಮನ್ನೆಲ್ಲ ಸೇರಿಸಿರ್ತಕ್ಕಂಥದ್ದು, ಬಹುಶಃ ನಾವು ಅವತ್ತೇನು MKTಯಲ್ಲಿರ್ತಕ್ಕಂಥವ್ರು ಕೆಲವರು ಅಷ್ಟೇ. ನಾವೊಂದು ಗ್ರೂಪ್ಗಳಲ್ಲಿ ಸ್ವಲ್ಪ ಒಂದಿಷ್ಟು ಮೆಸೇಜ್ ವಿನಿಮಯ ಆಗ್ತಾಯಿತ್ತು, ನೇರವಾಗಿ ನಾವು ಸಿಗ್ತಾ ಇರಲಿಲ್ಲ. ಸುಮಾ ಮೇಡಮ್ ಇಲ್ಲೇ ಇದ್ರೂ ಸಹ ನಮಗೆ ಹೋಗಿ ಭೇಟಿ ಹಾಕೋಕ್ಕಾಗ್ತಿರ್ಲಿಲ್ಲ. ಮೌಳೇಶ್ ಸರ್ ಅಂತೂ ಈಗ ಊರಿಗೆ ಸೇರಿಕೊಂಡಿದ್ದಾರೆ. ಎಲ್ಲಪ್ಪ ನಮಗೆ ಒಳ್ಳೆ ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲರನ್ನೂ ಸೇರಿಸುವಂಥ ಕೆಲಸನ ಎಲ್ಲಪ್ಪ ಮಾಡಿದ್ದಾರೆ. ಇನ್ನು ರಂಗಪ್ಪ ರೆಗ್ಯುಲರಾಗಿ ನಮ್ಮ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರು, ಶಾಂತಕುಮಾರ್ ಹಾಗೆ ಇದು ಮಾಡ್ತಾಯಿದ್ದಿದ್ದು. ಬಹುಶಃ ಇನಾಮದಾಸ್ ಸರ್ನ ನನಗೆ ಗುರ್ತಿಡಿಯೋಕ್ಕಾಗಲಿಲ್ಲ. ಯಾಕೆಂದರೆ ಅವತ್ತಿನ ನಾನು ನೋಡಿದಾಗ ಭಾಳ ಎತ್ತರವಾದ ಧ್ವನಿ, ಎತ್ತರವಾದ ಒಂದು ನಿಲುವು, ಆ ಮಾತಾಡ್ತಕ್ಕಂಥದ್ದು ಯಾಕೋ ಸೊರಗಿದ್ದಾರೆ ಅಂತೇಳಿ ಅನ್ನಿಸ್ಬಿಡ್ತು ನನಗೆ. ಬಟ್ಟು ಸಮಯ ಕಳೆದಿದೆ. ಆದರೂ ಇವತ್ತು ಸಹ ಅವರಲ್ಲಿರ್ತಕ್ಕಂಥ ಆ ಒಂದು ಕಂಠ ಸೊರಗಿಲ್ಲ. ಆ ಕಂಠ ಇನ್ನೂ ಹಾಗೇ ಇದೆ. ವಜ್ರಕಾಯವಾಗಿರ್ತಕ್ಕಂಥ ಕಂಠ ಇನ್ನೂ ಹಾಗೆ ಉಳ್ಕೊಂಡಿದೆ. ಅವರ ಒಂದು ಮಾರ್ಗದರ್ಶನ ಸಾವಿರಾರು ವಿದ್ಯಾರ್ಥಿಗಳಿಗೆ ಇನ್ನೂ ಸಿಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಇಲ್ಲಿಗೆ ಸೇರಿಸಿ ನಮ್ಮನ್ನು ಮತ್ತೆ ಆ ಹಳೆಯ ದಿನಗಳನ್ನು ನೆನಪಿಗೆ ತರುವಂಥ ಕೆಲಸವನ್ನು ಮಾಡಿದ್ರಿ. ಇವತ್ತು ನಿಜವಾಗ್ಲೂ ಎಲ್ಲರೂ ಸಿಕ್ಕಾಗ ನಮಗೆ ಒಂದು ಸಾರಿ ಹೇಳುವಂತಹ ಒಂದು ಕ್ಷಣ ಅನ್ನಿಸ್ತು. ಏಕೆಂದರೆ ನಿಮ್ಮ ಮುಖಗಳು ನಮಗೆ
ಹಾಗೆ ನಮ್ಮ ಮನಸ್ಸಲ್ಲಿ ಕೂತಿದೆ, ಆದರೆ ನಿಮ್ಮ ಹೆಸರುಗಳು ನಮಗೆ ನೆನಪು ಬರಲಿಲ್ಲ. ಅದಕ್ಕೆ ನಾನು ಎಲ್ಲ ಮಕ್ಕಳಿಗೂ ನಿಮಗೆ ಸಾರಿ ಕೇಳಬೇಕು ಅನ್ನಿಸ್ಬಿಡ್ತು ನನಗೆ. ಯಾಕೆಂದರೆ ನನಗೆ ಭಾಳಷ್ಟು ಹೆಸರು ಹೇಳಲಿಕ್ಕೆ ಆಗಲಿಲ್ಲ, ನಾನು ಅದಕ್ಕೆ ಸಿಕ್ಕವ್ರಿಗೆಲ್ಲ ಹೇಳಿದ್ದೀನಿ ನಾನು. ಆದರೆ ನಮ್ಮ ಮನಸ್ಸಿನಲ್ಲಿ ಹೆಸರಲ್ಲ, ನಿಮ್ಮ ಮುಖಗಳು, ನಿಮ್ಮ ಕಳೆದಂಥ ದಿನಗಳು, ಅವು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದೇನಿದಲ್ಲ, ಅದು ನಿಜವಾಗ್ಲೂ ಆ ಮರೆಯಲಾಗದಂತಹ ಕ್ಷಣ. ಎಲ್ಲರೂ ಇದೇ ಸಂತೋಷದಿಂದ ಎಲ್ಲ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಹೀಗೆ ಉತ್ತಮ ದಿನಗಳನ್ನು ನೀವು ಮುಂದೆ ಕಾಣ್ರಿ. ಒಂದು ಉತ್ತಮ ಮಟ್ಟದಲ್ಲಿ ಬೆಳೆದು ನಿಂತಿದ್ದೀರಿ, ಇನ್ನೂ ಎತ್ತರಕ್ಕೆ ಬೆಳೆಯತಕ್ಕಂಥದ್ದು. ಇನಾಮದಾರ್ ಸರ್ ಹೇಳಿದ ಹಾಗೆ ನಮಗೆ ಅತ್ಯಂತ ಉತ್ತಮವಾದ ಉಡುಗೊರೆಯನ್ನು ನೀವು ಕೊಡ್ತೀರಿ ಅಂತಂದರೆ, ನೀವು ಬೆಳೆದು ನಿಂತಹ ಒಂದು ಸ್ಥಾನ ಏನಿದೆಲ್ಲ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉಡುಗೊರೆ. ಅದು ದ್ರೋಣಾಚಾರ್ಯರಿಗೆ ಕೊಟ್ಟಂಥ ಹೆಬ್ಬೆರಳು ಅವರಿಗೊಂದು ಉಡುಗೊರೆ ಆಗಿರ್ಬೋದು, ಆದರೆ ನೀವು ಬೆಳೆದು ನಿಂತಿದ್ದೀರಿ, ಭಾಳ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ, ಇನ್ನೂ ಎತ್ತರಕ್ಕೆ ಬೆಳೀರಿ. ಹಾಗೆ ನಿಮ್ಮ ಇದನ್ನು ಸಹ ಎತ್ತರಕ್ಕೆ ಬೆಳೆಸ್ರಿ. ಕೆಲವರು ಶಿಕ್ಷಕರಾಗಿದ್ದೀರಿ, ನೀವು ಸಹ ಮುಂದಿನ ಪೀಳಿಗೆಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ರಿ. ಭಾಳಷ್ಟು ಮಕ್ಕಳನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮೆಲ್ಲರ ಮಾರ್ಗದರ್ಶನ, ಆಶೀರ್ವಾದ ಇದೆಲ್ಲದರಿಂದ ನಾವು ಈ ಮಟ್ಟಕ್ಕೆ ನಿಲ್ಲೋದಕ್ಕೆ ಕಾರಣವಾಗಿದೆ. ಸಂದೀಪ್ ಪಾಟೀಲ್ ಒಂದು ಪೇಪರ್ ತೊಗೊಂಡು ಹಿಂದ್ಗಡೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದ, A+B² ಅಂತ. ನಿನ್ನೆ ಅವನು ಒಂದು ಸ್ಪೆಷಲ್ ಕ್ವೆಶ್ಚನ್ ಕೇಳಿದ್ದ, ನಾನು ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ A+B³ ಏನು ಹೇಳ್ತೀನಿ ಅಂತ. ಆ ಇಕ್ವೇಷನ್ ಇದೆಯೋ ಇಲ್ವೋ ಅಂತ ಮುರಳೀಧರ್ ಸರ್ ಇವತ್ತು ಕ್ಲಾರಿಫೈ ಮಾಡ್ತಾರೆ, ಬೇಕಿದ್ರೆ ಡೌಟ್ ಕೇಳ್ಕೊ. ಎಲ್ಲರಿಗೂ ತುಂಬ ಫೇವ್ರೇಟು, ಆದರೆ ಎಲ್ಲರಿಂದ ಹೆಚ್ಚಾಗಿ ಶಿಕ್ಷೆ ಪಡೆದಿರೋಂಥವ್ರದ್ದು ಮುರಳೀಧರ್ ಸರ್ ಕಡೆಯಿಂದ. ನಾವು ಇವತ್ತು ನಾವುಗಳು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ ಸರ್. ನಿಮಗೆ ಯಾವ ರೀತಿ ಖುಷಿ ಆಗ್ತಾ ಇದೆಯೋ, ಅಥವಾ ಇನ್ನೊಂದು ಸತಿ ಅಕಸ್ಮಾತ್ ಏನಾದ್ರು ಹಳೆದನ್ನ ನೆನಪು ಮಾಡಿಸ್ಬೇಕು ಅಂತ ಇದ್ದರೆ ಸಣ್ಣದಾಗ ಒಂದೆರಡು ಚಾಕ್ ಪೀಸಸ್ ಕೊಡ್ತೀವಿ. ಆದರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ. ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು ನೀವು ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮ್ಮಿಂದ ಒಂದೆರಡು ಮಾತುಗಳು ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ನನ್ನ MKT ಅಂತ ಹೇಳ್ತೀನಿ, ಅದು ಹೋಗಲ್ಲ, ನಾನಿರೋವರೆಗೂ ಹೋಗಲ್ಲ. 1994 ಸ್ವಲ್ಪ ಹೆಚ್ಚು ಸಮಯ ತಗೊಂಡ್ರೆ ದಯವಿಟ್ಟು ಕ್ಷಮಿಸಬೇಕು. ಯಾಕೆಂದರೆ ನಾನು ಈ ಅನುಭವಗಳನ್ನು ಹಂಚ್ಕೋಬೇಕು ಅಂತಲೇ ಬಂದಿದ್ದೀನಿ. ಅದಕ್ಕೆ ಆ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದೀರಾ ಈಗ ಮಾತಾಡೋದಕ್ಕೆ. ಇಲ್ಲಿ 94ನೇ ಇಸ್ವಿ ಬಿ ಎಡ್ ಪರೀಕ್ಷೆಯನ್ನು ಬರೆದು ಮೇ ತಿಂಗಳಲ್ಲಿ ಒಂದು ದಿನ ಮಧ್ಯಾಹ್ನ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಊಟ ಮಾಡ್ತಾ ಇದ್ದಾಗ ನಮ್ಮ ಮನೆಗೆ ಸುಮಾ ಮೇಡಮು ಮತ್ತು ಕಮಲಾ ಮೇಡಮ್ ಬಂದರು. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಪಾಠ ಮಾಡೋದಕ್ಕೆ ಬೇಕು ಟೀಚರ್ ಅಂತವರು ಇಲ್ಲಿ BEd ಕಾಲೇಜಿನ ಪ್ರಿನ್ಸಿಪಾಲ್ರನ್ನ ಗಂಗಾಧರಿ ಅವರನ್ನು ಕೇಳಿದಾಗ ಅವ್ರಿಗೆ ನನ್ನ ಹೆಸರು ನೆನಪು ಬಂದು ನನ್ನ ಮನೆ ಅಡ್ರೆಸ್ ಕೊಟ್ಟು ಕಳಿಸಿದರು. ಆವಾಗೆಲ್ಲ ಫೋನ್ ನಂಬರ್ ಯಾವುದೂ ಇರಲಿಲ್ಲ. ಸೀದಾ ಅವ್ರು ನೇರವಾಗಿ ನಮ್ಮ ಮನೆಗೆ ಬಂದಾಗ ಊಟ ಮಾಡ್ತಾಯಿದ್ವಿ. ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡೋದಕ್ಕೆ 5ರಿಂದ 7ನೇ ತರಗತಿಗೆ ಪಾಠ ಮಾಡೋದಕ್ಕೆ ಬೇಕು ಮ್ಯಾಥಮೆಟಿಕ್ಸು ಮತ್ತು ಸೈನ್ಸು ಅಂತ ಕೇಳಿದಾಗ ನಾವು ಊಟ ಮಾಡ್ತಾಯಿದ್ವಿ. ನಮ್ಮ ತಂದೆಯವ್ರನ್ನ ನೋಡಿದಾಗ ಸುಮಾ ಮೇಡಮ್ಮು, ಸಂಪತ್ ರಾಜು ಮೇಷ್ಟ್ರು ಮಗನ, ನಮಗೆ ತುಂಬ ಪರಿಚಯ ಬಿಡಿ ಸಂಪತ್ ರಾಜು ಮೇಷ್ಟ್ರು ಅಂತ ಅವರಿಗೆ ತುಂಬ ಖುಷಿಯಾಯಿತು. ಆಮೇಲೆ ನಾನು ಓದಿರೋದು BSc B.Ed, ನಾನು ಯಾಕೆ 5ರಿಂದ 7ನೇ ತರಗತಿ ಪಾಠ ಮಾಡಬೇಕು ಅಂತ ಒಂದೇನೋ ಮನಸ್ಸಲ್ಲಿತ್ತು, ಒಂಥರ ಹೈಸ್ಕೂಲಿಗೆ ಪಾಠ ಮಾಡಬೇಕಂತ. ನಮ್ಮ ತಂದೆ ಹಾಗೆಲ್ಲ ಅನ್ಬೇಡ, ನಿನಗದೊಂದು ಏನು ಅಂದರೆ ನಿನಗೊಂದು ಆಧಾರ ಸ್ತಂಭ ಇದ್ದಂಗೆ ಪಾಠ ಮಾಡೋ ಅನುಭವ ಸಿಗುತ್ತೆ, ಹೋಗು ಅಂದರು. ಹಾಗಾಗಿ ನಾನು ಒಪ್ಕೊಂಡು ನನಗೆ ಇಂಟರ್ವ್ಯೂ ಮಾಡಿದವರೇ ಸುಮಾ ಮೇಡಮ್ಮು ಮತ್ತು ಕಮಲಾ ಮೇಡಮ್ಮು ಸೆಲೆಕ್ಷನ್ ಮಾಡಿದರು. ಜೂನ್ 8ನೇ ತಾರೀಕಿನಿಂದ ನಾನು ಸೇರಿಕೊಂಡೆ. ಸ್ಟೇಟ್ ಸಿಲೆಬಸ್ ಇತ್ತು ಆಗ, ಇನ್ನೂ ಅದು 2 ತಿಂಗಳು ಸ್ಟೇಟ್ ಸಿಲೆಬಸ್ ಇದ್ದಿದ್ದು. ಆಮೇಲೆ CBSE ಅಫಿಲಿಯೇಷನ್ ಆಯಿತು. ಹಾಗಾಗಿ ಅಲ್ಲಿಂದ ಶುರುವಾದ ನನ್ನ ಪಯಣ, ಶಿಕ್ಷಕ ವೃತ್ತಿಯ ಪಯಣ. ನನಗೆ ನಾನು ಇವರಿಬ್ಬರೂ ಗಾಡ್ ಮದರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಇವತ್ತು ನಾನು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀನಿ, ಈ ಒಂದು ಮಟ್ಟಕ್ಕೆ ನಾನು ಬೆಳೆದು ನಿಂತಿದ್ದೀನಿ. ನನ್ನ ಬೆನ್ನೆಲುಬಾಗಿ ಸುಮಾ ಮೇಡಮ್ಮು, ಕಮಲಾ ಮೇಡಮ್ಮು, ವಿದ್ಯಾ ಮೇಡಮ್ಮು, ಪಾಟೀಲ್ ಸರು, ನನ್ನ ಗುರುಗಳಾಗಿದ್ದಂತಹ ಗುರುನಾಥ್ ದೀಕ್ಷಿತ್ ಸರ್, ಎಲ್ಲರದ್ದು ಕೂಡ ಕೊಡುಗೆ ಇದೆ. ನಮ್ಮ ಒಂದು ಇದರಲ್ಲಿ ಪಾತ್ರ ಇದೆ. ನಾನು ಇವತ್ತಿಗೂ ಕೂಡ ಅವರಿಗೆ ನಾನು ಕೃತಜ್ಞತೆಯಿಂದ ಇರ್ತೀನಿ.
ಸೊ ಅಲ್ಲಿಂದ ಶುರುವಾದಂಥ ನನ್ನ ಪಯಣದಲ್ಲಿ ಅನೇಕ ಏನು ಅಂದರೆ ಸತೀಶ್ ಸರು, ರಂಗಪ್ಪ ಸರು, ಬೋರಯ್ಯ ಸರು, ಶಾಂತಕುಮಾರು, ಮೌಳೇಶ್ ಸರು, ಯಲ್ಲಪ್ಪ ಸರು, ಸುರೇಶ್ ದೊಡ್ಡಮನಿ ಎಲ್ಲ ಕೂಡ ಈ ಒಂದು ಹಿರಿಯ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಹಿರಿಯರು ಕಿರಿಯರು ಅನ್ನೋದು ಯಾವುದು ಭೇದ ಭಾವ ತೋರಿಸ್ತಿರ್ಲಿಲ್ಲ. ಒಂದು ಟೀಮ್ ವರ್ಕ್ ಅಂತ ಮಾಡ್ಕೊಂಡಿದ್ವಿ ನಾವು. ಆ ಟೀಮ್ ವರ್ಕ್ ಹೇಗೆ ನಡೀತಿತ್ತು ಅಂದರೆ ಬಹುಶಃ MS ಧೋನಿ ಟೀಮ್ ಇದ್ದಂಗೆ, ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್. ನನ್ನ ಹ್ಯಾಂಡ್ ರೈಟಿಂಗ್, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ. ಪ್ರಿನ್ಸಿಪಾಲ್ರು ಪದ್ಮಾವತಿ ಮೇಡಮ್ ಅಂತ ಇದ್ದರು. ಬಹುಶಃ ನಿಮ್ಮ ಬ್ಯಾಚ್ ಆದಮೇಲೆ ಅವ್ರು ಬಂದರು ಇದ್ರಲ್ವಾ. ಸೊ ಅವ್ರು ನನಗೆ ಕಾಪಿ ರೈಟಿಂಗ್ ಕೊಡ್ತೀನಿ ನಿಮಗೆ ಬರ್ಸೋದಕ್ಕೆ ಅಂತ ಅಂತಿದ್ರು. ಸುಮಾ ಮೇಡಮ್ ಹತ್ರ ಸಜೆಷನ್ ತಗೊಂಡಾಗ, ಇಲ್ಲ ನೀವು ಹ್ಯಾಂಡ್ ರೈಟಿಂಗ್ ಈ ರೀತಿ ಇರಬೇಕು ಇಂಗ್ಲೀಷ್, ಯಾಕೆಂದ್ರೆ ನಾನು ಓದಿದ್ದೆಲ್ಲ 1 to 10 ಕನ್ನಡ ಮೀಡಿಯಮ್ಮು. ಆಮೇಲೆ ಸೈನ್ಸ್ ಓದಿದ್ರು ಕೂಡ ಸೈನ್ಸಲ್ಲಿ ಇಂಗ್ಲೀಷ್ ಇದು ಬರೆಯೋದಕ್ಕೆ ಹ್ಯಾಂಡ್ ರೈಟಿಂಗಿಗೆ ಪ್ರಾಶಸ್ತ್ಯ ಇರ್ತಿರ್ಲಿಲ್ಲ. ಹೆಂಗೋ PUC ಸೈನ್ಸ್ ಮಾಡಿದ್ವಿ, BScನೂ ಮುಗಿಸಿದ್ವಿ, B.Ed ಮುಗಿಸಿದ್ವಿ. ಬಟ್ ಇಲ್ಲಿ ಏನು ಅಂದರೆ ಪ್ರಿನ್ಸಿಪಾಲ್ಗೂ ನನಗೂ ಪದೇ ಪದೇ ಕ್ಲ್ಯಾಶ್ ಆಗ್ತಾಯಿತ್ತು ಆ ವಿಚಾರವಾಗಿ. ಸುಮಾ ಮೇಡಮ್ ಹತ್ರ ಸಜೆಷನ್ ತೊಗೊಂಡು ನಾನೊಂದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂಡೆ. ಪೂರ್ತಿ ಇಂಪ್ರೂವ್ ಮಾಡ್ಕೊಂಡೆ ಅಂತ ಇವತ್ತಿಗೂ ಆಗಿಲ್ಲ, ಖಂಡಿತ ಆಗಿಲ್ಲ. ಸುಮಾ ಮೇಡಮ್ ಹೇಳಿದರು, D ಅಂತ ಅಂದ್ರೆ ಹಿಂಗೆ ಬರಬೇಕು, D ಪಕ್ಕ ಸ್ಮಾಲ್ ಲೆಟರ್ಗೆ ಅಂದರೆ ಅದೇ ಸೈಜಲ್ಲಿ ಇರಬೇಕು ಕೆಳಗಡೆಗೆ, ಅದರ ಅರ್ಧ ಭಾಗ. ಸೊ ಆ ಸಜೆಷನ್ಗೆ ನಿಮಗೆ ತುಂಬ ಧನ್ಯವಾದ ಮೇಡಮ್. ಇವತ್ತು ಸ್ವಲ್ಪ ಆ ಮಟ್ಟಿಗೆ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಬಟ್ ನಾವು ಸುಮಾ ಮೇಡಮ್ ಹ್ಯಾಂಡ್ ರೈಟಿಂಗ್ನ ಯಾರೂ ಕೂಡ ನೋ ಬಡಿ ವಿಲ್ ವಿನ್ ಎಗನೆಸ್ಟ್ ಸುಮಾ ಮೇಡಮ್ ಇನ್ ಹ್ಯಾಂಡ್ ರೈಟಿಂಗ್. ಆ್ಯಂಡ್ ಅವರ್ ಹಿಂದಿ ಈಸ್ ಆಲ್ಸೋ ವೆರಿ ಗುಡ್. ಸೊ ವಿದ್ಯಾ ಮೇಡಮ್ದು ಕೂಡ ನೆನಪುಗಳು. ಲೂನಾದ ಮೇಲೆ ಬರ್ತಾ ಇದ್ದಿದ್ದು ಮೇಡಮ್ಮು. ಸಿಂಗಲ್ ರೈಡಿಂಗ್ ಆಲ್ವೇಸ್ ಮೇಡಮ್. ಆರೋಗ್ಯ ಮೇರಿ ಮೇಡಮು, ಸುನೀತಾ ಮೇಡಮ್ ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟು, ಹೈಸ್ಕೂಲ್ ಕ್ಲಾಸ್ಮೇಟು. ಯಲ್ಲಪ್ಪ ಸರ್ ನನ್ನ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟು. ನನ್ನ ತಂದೆ ಕೂಡ ಗುರುಗಳಾಗಿದ್ದರು ಯಲ್ಲಪ್ಪವರಿಗೆ. ಸತೀಶ್ ಸರ್ ಕೂಡ ಅದೇ ರೀತಿ ನನಗೆ ನನ್ನ ಫ್ರೆಂಡ್ಸ್ ಮೂಲಕ ಪರಿಚಯ ಆಗಿ ಅವರು ನಮ್ಮ ಕಲೀಗ್ ಆದರು. ರಂಗಪ್ಪ ಸರ್ ಉನ್ನತವಾದ ಸಾಧನೆಯನ್ನು ಮಾಡಿದ್ದಾರೆ. ಆ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರು ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಶಾಂತಕುಮಾರ್ ನನ್ನ ಸಹಪಾಠಿ ಕೂಡ. ಸಹಪಾಠಿ ಅಂದರೆ 1 ವರ್ಷ ಜೂನಿಯರ್, 2 ವರ್ಷ ಜೂನಿಯರ್. ಅವರು ಕೂಡ ಸರ್ಕಾರಿ ಶಾಲೆಗಳಿಗೆ ತಮ್ಮ ಒಂದು NGO ಮಾಡ್ಕೊಂಡಿದ್ದಾರೆ. ಆ NGO ಕಡೆಯಿಂದ ಒಂದು ಸರ್ಕಾರಿ ಶಾಲೆಗಳಿಗೆ ಬ್ಯಾಂಡ್ ಸೆಟ್ ಕೊಡಿಸೋದು, ಮತ್ತು ರಂಗಪ್ಪ ಸರ್ ಅವ್ರ ಸ್ಕೂಲ್ನ ಪೂರ್ತಿ ಜೀರ್ಣೋದ್ಧಾರ ಮಾಡಿದ್ದಾರೆ, ರೂಮ್ಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಖಾಸಗಿ ಶಾಲೆಗಳು ಏನು ಅಂತಂದರೆ ಮ್ಯಾನೇಜ್ಮೆಂಟ್ ಇರುತ್ತೆ, ಫಂಡ್ ಇರುತ್ತೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸಂಬಳ ಕೊಡ್ತಾರೆ, ಮಕ್ಕಳಿಗೆ ಊಟ, ಶೂ, ಯೂನಿಫಾರ್ಮ್, ಪುಸ್ತಕ ಎಲ್ಲ ಕೊಡ್ತೀವಿ. ಆದರೆ ಅವರಿಗೆ ಸರಿಯಾದ ಕೊಠಡಿ ಇರೋದಿಲ್ಲ, ಎಲ್ಲೋ ಅಪರೂಪ. ಈಗ KPS ಶಾಲೆಗಳು ಅಂಥ ಕಡೆಗಿರ್ತವೆ, ಅವು ಕೂಡ ಆಗಬೇಕಾಗಿದೆ. ನಮ್ಮ ಕನಕಪುರ ತಾಲೂಕಿನ ಒಂದು ಶಾಲೆಗೂ ಕೂಡ ತಂದು ಅವರು ಅವರ ಸ್ನೇಹಿತರ ಜೊತೆ ಬಂದು ಬ್ಯಾಂಡ್ ಸೆಟ್ಟನ್ನು ಸುಮಾರು 15,000 ರೂಪಾಯಿದು ಬ್ಯಾಂಡ್ ಸೆಟ್ನ ಅವ್ರ ಕೊಡುಗೆಯಾಗಿ ಈಗ ಆಗಸ್ಟ್ 15ನೇ ತಾರೀಕು ಕೊಟ್ಟರು. ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೆ. ಓಕೆ, ಇನಾಮ್ದಾರ್ ಸರ್ ಅವರು ನಮ್ಮ ಜೊತೆ ಕೆಲಸ ಮಾಡಬೇಕಾ, ನಾವು ಪ್ರಿನ್ಸಿಪಾಲ್ ಆಗಿದ್ದರು. ಮೊದಲನೇ 10th ಸ್ಟ್ಯಾಂಡರ್ಡ್ ಬ್ಯಾಚು ಗುರುಪ್ರಸಾದ್ ಬಂದಿದ್ದಾನಲ್ಲ ಅವ್ರ ಬ್ಯಾಚು, ಅವಿನಾಶ್ ಕಾನಡೆ ಮತ್ತು ವಿನಯಲಕ್ಷ್ಮಿ, ರಾಜಾರಾಮ್ ಡಾಕ್ಟರ್ ಮಗಳು ಶ್ವೇತಾ ಹೆಬ್ಬಾರ್, ಪದ್ಮನಾಭನ್ ಟ್ರಸ್ಟಿಯವ್ರ ಮಗಳು ಬಿಂದು ಪಿ, ಅನೇಕ ವಿದ್ಯಾರ್ಥಿಗಳ ಹೆಸರನ್ನು ನಾನು ನೆನ್ಪಿಟ್ಕೊಂಡಿದ್ದೀನಿ. ಸೊ ತುಂಬ ಟಫ್ ಟೈಮ್ ಆಗಿತ್ತು ಆ ಮೊದಲನೇ ಬ್ಯಾಚ್. ನಮಗೆ ಅಗ್ನಿ ಪರೀಕ್ಷೆ ಅಲ್ವಾ ಮೇಡಮ್, ಸುಮಾ ಮೇಡಮ್? ತುಂಬ ಅಗ್ನಿ ಪರೀಕ್ಷೆ ಅದು. ಹಿಂದಿ ಟೀಚರು, ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು. ಆ ಮೊದಲನೇ ಬ್ಯಾಚು 100% ರಿಸಲ್ಟ್ನ ನಾನು ಯಲ್ಲಪ್ಪ ಸರ್ ಅವರೆಲ್ಲ ಕೂತ್ಕೊಂಡು ರಾತ್ರಿ ಪೂರ್ತಿ ಡೌನ್ಲೋಡ್ ಮಾಡಿದ್ದೀವಿ. ಅದನ್ನು ಆವಾಗ ಕಂಪ್ಯೂಟರ್ ಆ ಕಾಲ, ಒಬ್ಬೊಬ್ಬದು ರಿಸಲ್ಟು ಡೌನ್ಲೋಡ್ ಆಗಕ್ಕೆ 1 hour. ಈಗೇನಿಲ್ಲ, ಹಿಂಗಂದ ತಕ್ಷಣ ಬರುತ್ತೆ.
40 ಜನದ್ದು ರಿಸಲ್ಟ್ ಡೌನ್ಲೋಡ್ ಆಗುತ್ತೆ. ಆ ಬೆಳಗಿನ ಜಾವದ ಹೊತ್ತಿಗೆ ಎಲ್ಲ ರಿಸಲ್ಟ್ ಬಂದು 100% ರಿಸಲ್ಟ್ ಬಂದಾಗ ಏನೋ ಒಂಥರ ನಮಗೆ ಭಾರ ಇಳ್ದಂಗೆ. ಯಾಕೆಂದರೆ ಮೊದಲನೇ ಬ್ಯಾಚು ತುಂಬ ಟೆಸ್ಟಿಂಗ್ ಇತ್ತು, ನಮಗೂ ಕೂಡ ಪರೀಕ್ಷೆ ಟೀಚರ್ಸ್ಗೆ. ಯಾಕೆಂದರೆ ಮ್ಯಾನೇಜ್ಮೆಂಟು ಆಗ ದಿನೇಶ್ ರಾವ್ ಆಗಿದ್ದರು, ಫಸ್ಟು ದಿನೇಶ್ ರಾವ್ ಟ್ರಸ್ಟಿ ಆಗಿದ್ದರು, ಡಾಕ್ಟರ್ ದಿನೇಶ್ ರಾವ್. ಆಮೇಲೆ ದತ್ತುರಾವ್ ಕೂಡ ಪ್ರಿನ್ಸಿಪಾಲ್ ಆಗಿ ಬಂದರು. ಸರ್ ಹೇಳ್ದಾಗೆ SRD ಸರ್ ಹೇಳ್ದಾಗೆ ದತ್ತುರಾವ್ ಕೂಡ ಅವರು ಸೆಂಟ್ರಲ್ ಗೌರ್ಮೆಂಟ್ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿ AU ಆಗಿ ತುಂಬ ಹೈಯರ್ ಲೆವೆಲ್ ಪೋಸ್ಟಲ್ಲಿದ್ದು ರಿಟೈರ್ ಆಗಿ ಬಂದಿದ್ದರು. ಅವರು ಕೂಡ ಮಾರ್ಗದರ್ಶನ ಸಿಕ್ತು. ಇನ್ನೂ ಅನೇಕ ಶಿಕ್ಷಕರು ಪ್ರಿನ್ಸಿಪಾಲರು ನಮ್ಮ ಜೊತೆ ಇದ್ದು, ಮತ್ತು ನಾವು ಯಾವುದಾದ್ರೂ ಎಕ್ಸಿಬಿಷನ್ ಮಾಡಬೇಕಾದ್ರೆ ಸಂಡೇಸ್ ಕೂಡ ಸುಮಾರು 1.5-2 ತಿಂಗಳು ಬರೀ ಸಂಡೇಸು ಕೂಡ ನಾವು ವರ್ಕ್ ಮಾಡ್ತಿದ್ವಿ. ಹೋಗಿ ಡ್ರಾಯಿಂಗ್, ಸುಮಾ ಮೇಡಮ್ದು ಆಹಾರ ಮೇಳ, ಮಸಾಲ ಪುರಿ ಮಾಡಿದ್ದು, ನಳಿನಾ ಮೇಡಮ್ ಮಸಾಲ ಪುರಿ ಪಾನಿಪುರಿ ಮಾಡಿಸಿದ್ದು ಮಕ್ಕಳ ಹತ್ರ. ಅನೇಕ ಸವಿ ನೆನಪುಗಳು ನಮ್ಮ ಜೊತೆ ಇದ್ದಾವೆ. ಇವನ್ನೆಲ್ಲ ಮತ್ತೆ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ತಾವು ಮಾಡಿದ್ದೀರಾ. ಎಲ್ಲ ನಿಮ್ಮನ್ನು ಕೆಲವು ಮುಖಗಳು ಅದೇ ಥರ ಇದ್ದಾವೆ, ಹಾಗೆ ಹೇಗಿದ್ವು ಆ ಕಲ್ಪನೆಯಲ್ಲೇ ಇದ್ದಾವೆ. ಶ್ರೀದೇವಿ ದೇಸಾಯಿ ಇರ್ಬೋದು, ಅವಿನಾಶ್ ಅಗ್ನಿಹೋತ್ರಿ, ರೇಖಾ, ಕಾವ್ಯ, ರಾಜೇಶ್ವರಿ, ಅದೇ ಸತೀಶ್ ಸರ್ ಹೇಳ್ದಾಗ ಮುಖಗಳು ನೆನಪಿದ್ದಾವೆ, ಹೆಸರು ನೆನಪಿಲ್ಲ. ಯಾಕೆಂದರೆ ಯಾವುದಾರ ಒಂದು ಮೆಮೊರಿ ಲಾಸ್ ಆಗಲೇಬೇಕಲ್ಲ 50 ವರ್ಷ ಆದಮೇಲೆ. ಸೊ ಹಾಗಾಗಿ ಒಟ್ಟಿನಲ್ಲಿ ನಾನು ಈಗಾಗಲೇ ಹೇಳ್ದ ಹಾಗೆ ನಮ್ಮ ಶಿಕ್ಷಕರಲ್ಲಿ ಏನಿರ್ತಿತ್ತು ಅಂದರೆ ಆ ಒಂದು ಬಾಂಧವ್ಯ ಇತ್ತು. ಈಗಿನ ಥರ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಯಾವುದೂ ಇಲ್ಲದೆ ಹೋದ್ರೂ ಅವರ ಮನಸ್ಸುಗಳ ನಡುವೆ ಆ ಒಂದು ಸಂಪರ್ಕ ಇತ್ತು. ಮತ್ತು ತುಂಬ ಸುಮಧುರವಾದ ಸಂಬಂಧಗಳಿದ್ವು. ಆ ಸಂಬಂಧಗಳಿಗೆ ಬೆಲೆ ಕೊಟ್ಟು ನಾವು ಒಬ್ರಿಗೊಬ್ಬರು ಗೌರವದಿಂದ ಇರ್ತಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯಾರು ಪುಟ್ಟಪ್ಪ ಮತ್ತು ಚೌಡಪ್ಪ ಏನಿದ್ದಾರೆ ಅವರು ಕೂಡ ಸಮರ್ಪಣಾ ಮನೋಭಾವದಿಂದ ಆ ಒಂದು ವಿದ್ಯಾಸಂಸ್ಥೆಗೆ ಒಂದು ಯಾವತ್ತೂ ಕೂಡ ಅವರು ಏನಂತೀವಿ ನಾವು ಸೋಮಾರಿತನ ಅನ್ನೋದಿಲ್ಲದೇ ಕೆಲಸ ಮಾಡಿದ್ದಾರೆ. ನಾನು ಇವತ್ತು ಅನ್ನ ತಿಂತಾ ಇದ್ದೀನಿ, ಪ್ರತಿದಿನ ನಾನೇನು ಜೀವನ ನಡೆಸ್ತಾ ಇದ್ದೀನಿ, ಇದಕ್ಕೆ ಮೂಲ ಕಾರಣನೇ ಕಿರ್ಲೋಸ್ಕರ್. ಹಾಗಾಗಿ ಆ ಸಂಸ್ಥೆಗೆ ಏನಂತ ಹೇಳ್ತೀವಿ ನಾವು, ಆ ಸಂಸ್ಥೆಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನಾನು ಅಲ್ಲಿ ತಗೊಂಡಂತಹ 10 ವರ್ಷಗಳ ಅನುಭವ ಏನಿದೆ, ಹಿರಿಯ ಶಿಕ್ಷಕರ ಮಾರ್ಗದರ್ಶನ ಏನಿದೆ, ಅವರೆಲ್ಲ ನನ್ನನ್ನು ಪೋಷಣೆ ಮಾಡಿದ್ದಾರೆ, ಪಾಲನೆ ಮಾಡಿದ್ದಾರೆ. ಅದರ ಆಧಾರದ ಮೇಲೇ ನಾನು ಸರ್ಕಾರಿ ಕೆಲಸಕ್ಕೆ ನೇಮಕ ಆಗಿ ನಾನು ಖರ್ಚು ಮಾಡಿದ್ದು 200 ರೂಪಾಯಿ ಅಷ್ಟೇ ಅಪ್ಲಿಕೇಶನ್ಗೆ. ಸತೀಶ್ ಸರ್ ಅಷ್ಟೇ 200 ರೂಪಾಯಿಗೆ ಅಪ್ಲಿಕೇಶನ್ ಕೊಟ್ಟು ಬರೆದ್ವಿ. 200 ರೂಪಾಯಿ ಫೀಸು, 1 ರೂಪಾಯಿ ಲಂಚ ಇಲ್ದಾಗೆ CET ಬರೆದು ಸೆಲೆಕ್ಷನ್ ಆಗಿ ಕೌನ್ಸೆಲಿಂಗ್ ಆಗಿ, ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಇಲ್ಲಿಂದ ಬೆಂಗಳೂರಿಗೆ ತಗೊಂಡೋಗಿ ಹಾಕಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿತ್ತು ಕನಕಪುರ ಆಗ. ಇವಾಗ ನಿಮಗೆ ಗೊತ್ತಿದೆ ಕನಕಪುರ ಎಷ್ಟು ಫೇಮಸ್ ಆಗಿದೆ ಅಂತ, ಗೊತ್ತಿದೆ ಅಲ್ವಾ? ಓಕೆ, ಹೆಚ್ಚು ಹೇಳೋಕೆ ಹೋಗಲ್ಲ. ಹಾಗಾಗಿ ನಾನು ಅಲ್ಲಿ ಜನ ಕೇಳ್ತಾ ಇರ್ತೀನಿ, ಏನು ಸರ್ ಅಲ್ಲಿಂದ ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಅಂತಾರೆ. ನಮಗೆಲ್ಲ ಕೆಲಸ ಕೊಡಲಿಲ್ದಂಗೆ ನೀವು ಬಂದು ತಗೊಂಡ್ಬಿಟ್ಟಿದ್ದೀರಾ ಕೆಲಸ ಅಂತ. ನಾನು ಹೇಳ್ತೀನಿ, ನಾವು ಗಂಡು ಮೆಟ್ಟಿನ ನಾಡಿನವರು ಕಂಡ್ರು ಅಂತ ಹೇಳ್ತೀನಿ. ನಾವು ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗ ಜಿಲ್ಲೆಯವರು. ಹಾಗಾಗಿ ನಾವು ಎಲ್ಲಿ ಬೇಕಾದರೂ ಬದುಕ್ತೀವಿ ಅಂತ ಹೇಳ್ತೀನಿ ನಾನು. ನಿಮ್ಮಂಗೆ ಕನಕಪುರದ 1 ಕೆರೆ ನೀರು ಕುಡಿದು ಬದುಕಲ್ಲ ನಾವು 7 ಕೆರೆ ನೀರು ಕುಡಿದು ಬರ್ತೀವಿ ಇಲ್ಲಿಗೆ. ನಾವು ಇಲ್ಲಿದ್ದರೂ ಬದುಕ್ತೀವಿ, ಅಲ್ಲಿದ್ದರೂ ಬದುಕ್ತೀವಿ. ಅದು ನಮ್ಮ ನೆಲದ ಗುಣ, ಹರಿಹರದ ಗುಣ, ಮಧ್ಯ ಕರ್ನಾಟಕದ ಗುಣ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಬಳಸ್ತಕ್ಕಂಥ ಭಾಷೆ ಬಗ್ಗೆನೂ ಕೂಡ ಅವ್ರು ಹೇಳಿದಾಗ, ಪಠ್ಯ ಪುಸ್ತಕದಲ್ಲಿ ಬಳಸೋ ಭಾಷೆನೇ ನಮ್ಮ ಮಧ್ಯ ಕರ್ನಾಟಕದ ಭಾಷೆ. ನಿಮ್ಮ ಕನಕಪುರದ ಭಾಷೆನೂ ಅಲ್ಲ, ಬಿಜಾಪುರದ ಭಾಷೆನೂ ಅಲ್ಲ, ಮಂಗಳೂರು ಭಾಷೆನೂ ಅಲ್ಲ, ಹರಿಹರದ ಭಾಷೆನೇ ಬರೆಯೋದು, ಚಿತ್ರದುರ್ಗದ ಭಾಷೆನೇ ಪಠ್ಯ ಪುಸ್ತಕದಲ್ಲಿ ಬರೆದಿರೋದು ಅಂತ ಹೇಳ್ತಾ,
ಅವ್ರ ಹತ್ರ ನಾನು ಕೂಡ ಇದೇ ರೀತಿ ಚೇಷ್ಟೆ ಮಾಡ್ತಾ ಇರ್ತೀನಿ. ಈ ಒಂದು ಇಷ್ಟು ಮಾತಾಡೋದಕ್ಕೆ ಮತ್ತು ಎಲ್ಲ ರೀತಿಯ ಇನ್ನೂ ಕೂಡ ಕೆಲವರ ಹೆಸರನ್ನು ನಾನು ಹೇಳದೆ ಹೋಗಿದರೆ ದಯವಿಟ್ಟು ಕ್ಷಮಿಸಬೇಕು. ವೆನ್ ಐ ವಾಸ್ ಸ್ಪೋಕಿಂಗ್ ಟು ಮೇರಿ ಗೋಮ್ಸ್ ಮೇಡಮ್, ಶಿ ಸೇವ್ಡ್ ಮೀ ವೆನ್ ಐ ವಾಸ್ ಅಬೌಟ್ ಟು ಡ್ರೌನ್ ಇನ್ ದ ರಿವರ್. ಸಕ್ಕರೆಬೈಲು, ಶಿವಮೊಗ್ಗ. ಗಣೇಶ, ಸೊ ಗಣೇಶ ಅವತ್ತು ಗಣೇಶೋತ್ಸವ ಆಗ್ಬಿಡೋದು ಎಲ್ಲರಿಗೂ ಅವನು ಹೋಗಿದ್ರೆ. ಅವನು ಒಬ್ಬ ಟೀಚರ್ ಮಗ ಅನ್ಸತ್ತೆ ಮೇಡಮ್, KR ನಗರದಲ್ಲಿದ್ರಲ್ಲ ಮೇಡಮ್, ಮ್ಯೂಸಿಕ್ ಟೀಚರ್. ಹಾಂ. ಸೊ ಗಣೇಶ ಬೈ ಮಿಸ್ಟೇಕ್ ಅವನು ಸ್ಲಿಪ್ ಆಗಿಬಿಟ್ಟ, ಪ್ಲೇಟ್ ತೊಳಿಬೇಕಾದ್ರೆ ನದಿ ಒಳಗೆ. ಅವನು ಹಿಡಿಯೋದಕ್ಕೆ ಮೌಳೇಶ್ ಹಾರಿದ್ರು, ನಾನು ಹಾರಿದ್ದೆ, ಎಲ್ಲಪ್ಪ ಹಾರಿದ್ರು, ರಂಗಪ್ಪ ಹಾರಿದ್ರು. 4 ಜನಕ್ಕೂ ಸ್ವಿಮ್ಮಿಂಗ್ ಬರೋಲ್ಲ. ಎಂಥ ಬುದ್ಧಿವಂತರು ಹಾರಿದ್ದೀವಿ. ಮೇಡಮ್ ಏನು ಮಾಡಿದ್ರು, ಎಳ್ದು ಬಿಸಾಕ್ಬಿಟ್ರು ಎಲ್ಲರನ್ನೂ ಒಂದು ಕಡೆಯಿಂದ. ಫಸ್ಟ್ ನಾನು ಸಿಕ್ಕೆ, ನಾನು ನನ್ನ ಸೊಂಟ ಎಳ್ದು ಬಿಸಾಕಿರೋ. ಹೌ ಸ್ಟ್ರಾಂಗ್ ಶಿ ವಾಸ್. ಹಾಂ, ರಿಯಲಿ ಐ ಫೀಲ್ ವೆರಿ ಸಾರಿ ಟು ಸಿ ಹರ್ ಇನ್ ದಿಸ್ ಪೊಸಿಷನ್. ಮೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ದ ಹೆಲ್ತ್. ಓಕೆ ಮೇಡಮ್. ಸೊ ಇಷ್ಟು ಮಾತಾಡೋದಕ್ಕೆ ತುಂಬ ಉದ್ದ ಆಯಿತು ಅನ್ಸತ್ತೆ ಮಾತಾಡೋದು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಥ್ಯಾಂಕ್ ಯು ಸೋ ಮಚ್. ನೆನಪುಗಳ ಸರಮಾಲೆಯನ್ನೇ ಇಟ್ಟು ನೀವು ಇದುವರೆಗೂ ನಮ್ಮನ್ನೆಲ್ಲ ಒಂದು 23 ವರ್ಷದ ಹಿಂದೆ ಹೋಗಿರುವಂತಹ ಒಂದು ನೆನಪುಗಳನ್ನೆಲ್ಲ ನೀವು ಮತ್ತೆ ಮರುಕಳಿಸಿದ್ದಕ್ಕೆ, ನಿಮ್ಮ ಒಂದು ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಾವು ಇನ್ನೂ ಒಂದು ಸಣ್ಣದಾದಂಥ ಒಂದು ಕೆಲಸನೂ ಮಾಡಿದ್ವಿ. ಎಲ್ಲರ ಹತ್ರ ನಾವು 23 ವರ್ಷ ಕಳೆದಿದ್ದೀವಿ. ಇವಾಗ ಸ್ಕೂಲ್ ಬಿಟ್ಟು ಎಲ್ಲ ಜೀವನದಲ್ಲಿ ಮುಂದೆ ಸಾಗಿ ಎಲ್ಲ ಆಗಿದೆ. ಆ ಒಂದು ನಮ್ಮ ಒಂದು ಜರ್ನಿಯ ಒಂದು ಸಣ್ಣ ತುಣುಕುಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಆರ್ ಡಿಜಿಟಲ್ ಮ್ಯಾನ್ ಇನ್ ಅವರ್ ಗ್ರೂಪ್ ಸಂತೋಷ್, ಅವನು ಸಾಕಷ್ಟು ಅವನ ಥಾಟ್ಸು, ಕ್ರಿಯೇಟಿವಿಟಿ ಎಲ್ಲ ಹಾಕ್ಬಿಟ್ಟು ಒಂದು ವಿಡಿಯೋನ ರೆಡಿ ಮಾಡಿದ್ದಾನೆ. ಮೇ ಬಿ ವಿ ಕ್ಯಾನ್ ಜಸ್ಟ್ ಗೋ ಅಹೆಡ್ ಆ್ಯಂಡ್ ವಾಚ್ ದಟ್ ವಿಡಿಯೋ. ಇದು ಒಂದು ಸಣ್ಣ ಮೆಮೊರಿ ಅಷ್ಟೇ. ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಇದೆಲ್ಲ ಮಾಡೋದು ತುಂಬ ಸುಲಭ ಇವಾಗ ಅಂತ ಹೇಳೋದು ನಿಜ. ಪಿಕ್ಚರ್ಸ್ ಕಲೆಕ್ಟ್ ಮಾಡಿ ಸಂತೋಷಿಗೆ ಕೊಟ್ಟಿದ್ದು ಅಷ್ಟೇ. ಆ ಟೈಮಿಂಗು, ಆ ಪಿಕ್ಚರ್ಸ್ನೆಲ್ಲ ಅಲೈನ್ ಮಾಡಿದ್ದು, ಆ ಒಂದು ಫಾರ್ಮ್ಯಾಟು, ಅದೆಲ್ಲ ಮಾಡೋದಕ್ಕೆ ಸಂತೋಷ್ ಈಸ್ ಅವರ್ ಮ್ಯಾನ್, ದ ಗ್ರಾಫಿಕ್ಸ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್.
ಇನ್ನೂ ಒಂದು ವಿಡಿಯೋ ಇದೆ, ಟೀಚರ್ಸ್ದಾಯಿತು. ನಾವುಗಳು ತುಂಬ ಚೇಂಜ್ ಆಗಿದ್ದೀವಿ. ಕೆಲವೊಬ್ಬರಿಗೆ ಕೂದಲು ಹೋಗಿದೆ, ಆ ರೇಂಜಿಗೆ ನಾವು ಬೆಳೆದಿದ್ದೀವಿ, ದೊಡ್ಡವರಾಗಿದ್ದೀವಿ, ನಿಂತಿದ್ದೀವಿ. ನಮ್ಗಳದ್ದು ಹೇಗಿದೆ ಜರ್ನಿ ಅಂತ ನೋಡೋಣ. and all the teachers of MKT school. It's a great moment for us to be together here for Sammilana function and Guru Vandana function organized by our dear students 2000 batch, right? We are very much impressed. We are very much impressed by the unity that you have and the teamwork you have undertaken for organizing this function. God bless you, students. Yes, all
the earlier teachers, honorable teachers, have spoken at length to you all. Just a few words I want to add. Today is a great day, December 10th. It is International Human Rights Day. Well, the theme of International Human Rights Day 2023 is freedom, equality, and justice for all. Well, the theme of International Human Rights Day is freedom, equality, and justice for all. And the slogan of this International Human Rights Day is all human beings are born equal. All human beings are born free. So there should be equality in dignity and rights. So these values, I think, students, you are already inculcated in you. See how nicely you are all joined together. There is no difference among you. Keep up this spirit of unity. United we stand. Yes, the negative part of it don't want. So be always united. God bless you all, students, for all the good work that you have done. Love all, serve all, help ever, hurt never. God bless you, students. Ma'am, thank you so much for remembering and also reminding us about the Human Rights Day. ನಮ್ಮ ಕಡೆಯಿಂದನೂ ಕೆಲವೊಂದು ಭಾವನೆಗಳನ್ನು ಶೇರ್ ಮಾಡಬೇಕು ಅನ್ನೋವಂಥ ಥಾಟ್ಸ್ ಇತ್ತು. ಆವಾಗಲೇ ಹೇಳ್ದಂಗೆ ಎಲ್ಲರಿಗೂ ಹಸಿವಾಗಿದೆ ಅಂತ, ಆದರೆ ಹಸಿವನ್ನು ಸ್ವಲ್ಪ ತಡ್ಕೋಬೋದು. ಮೇ ನೌ ರಿಕ್ವೆಸ್ಟ್ ವಿನಯ್ ಟು ಶೇರ್ ಅ ಫ್ಯೂ ವರ್ಡ್ಸ್ ಫ್ರಮ್ ಆರ್ ಅಂಡ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇವತ್ತು ಅವಿನಾಶ್ ಏನಾದರೂ ಮಾತಾಡು ಅಂತಂದಾಗ ಐ ಆಮ್ ಜಸ್ಟ್ ವಾಯ್ಸ್ ಆಫ್ ಆಲ್ ಆರ್ ಬ್ಯಾಚ್, ನಾಟ್ ಜಸ್ಟ್ ಮೀ. ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಇಟ್ಸ್ ಎ ಜರ್ನಿ ಆಫ್ 12 years, LKG ಇಂದ 10th ತನಕ. ಆಫ್ಟರ್ ದಟ್ ವಿ ಹ್ಯಾವ್ ಸ್ಪೆಂಡ್ 23 years. From 2000, once we are out of the school, we have been through a lot of journey, professional, degree, work, changes in our personal life, marriage, kids and all. I was just thinking how our schooling affected all these things in our life. I thought, okay, I'll just talk 2 minutes during this time. Mary Gomes ma'am used to tell us, this is English medium school, you should talk in English. So I'm proud to say, ma'am, now we can go and talk to anybody in this world with confidence, without any hindrance. Thanks to each one of you for bringing this confidence in us. Vidya ma'am used to hit us here. Now that has made us strong to stand in front of anyone and talk. Patil sir used to do like this and hit on our back. That has made us stand straight in front of everyone with dignity and talk. Suma ma'am, I remember that whatever we are talking these days, equality, not to take anyone with any disabilities or anything, not to see anyone lowly or just treat equally. I think we learned it in the school with Suma ma'am. And whatever we are hearing these days, I think we have learned a lot in our school days. So I can say, whatever we are now, all of us, because of each and every teacher's effort in our life and the foundation you have laid, and we are standing on top of it. So thanks to each one of you, dear sir and ma'am.
I don't know how to put in words, we are always in your depth. We cannot fulfill it. Just a parting thought. I was listening to one of the talk by Gururaj Karajgi, who is also a teacher. What he was talking about, what is the role of teacher in students' life or anybody's life. Teachers are always there. Every year, hundreds of students come, learn from you, and move on. Many of us go become doctors, engineers, lawyers, travel all over the world, conquer the world, entrepreneurs, everything. So what is the role of the teacher? It was a beautiful message. I thought I'll share this here. In Kannada, we call it as Kaimara, where it shows the direction of the way to go. If you stand in the circle middle, Harihar, this way is Hospet, Hubli, Davangere, Shumoga. So in everybody's life, teacher's role is like that. Teacher will guide us which way to go. Without your guidance, we could not have been here where we are. We could not have achieved what we have achieved. So thanks to each one of you, and thanks for taking time in your busy life, traveling from very far to come here to Harihar. Thanks for blessing us. Gurubhyo Namah. ಥ್ಯಾಂಕ್ ಯು ವಿನಯ್. ನಮ್ಮೆಲ್ಲರ ಮಾತುಗಳನ್ನು ನೀನು ರೆಪ್ರೆಸೆಂಟ್ ಮಾಡಿ ಹೇಳಿ ಮುಟ್ಟಿಸಿದ್ದಕ್ಕೆ ಧನ್ಯವಾದಗಳು. ಈಗ ಹುಡುಗರಿಂದ ಒಬ್ಬ ಬಂದ, ಹುಡುಗಿರಿಂದ ಯಾರಾದರೂ ಒಬ್ಬರು ಬರಲೇಬೇಕಲ್ವಾ? ಸೊ ಶ್ವೇತಾ ಡಿಸೋಜ ವಿ ವುಡ್ ಲೈಕ್ ಟು ಕಾಲ್. ಮನೆಯಲ್ಲಿ ವೈಯಕ್ತಿಕ ಭಾಷೆ ಕನ್ನಡ, ವೃತ್ತಿ ಜೀವನದ ಭಾಷೆ ಇಂಗ್ಲೀಷ್. ಎರಡನ್ನೂ ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ. ಯಾಕೆಂದರೆ ನಾವು ಹೇಗಾಗಿದೆ ಅಂದರೆ ಇನ್ ಲಾಸ್ಟ್ 20 years ಮಾತಾಡಿದ್ರೆ ಇಂಗ್ಲೀಷೇ ಹೊರಗಡೆ ಬರುತ್ತೆ. ಸೊ ಪರ್ಸ್ನಲಾಗಿ ಏನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೊಮೆಂಟಲ್ಲಿ, ಆ್ಯಂಡ್ ಹೌ ಮೈ ಲೈಫ್ ಹ್ಯಾಸ್ ಬೀನ್ ಶೇಪ್ಡ್. ಐ ವಾಸ್ ಅ ಲೇಟ್ ಎಂಟ್ರೆಂಟ್. ನಾನು ಜಾಯ್ನ್ ಆಗಿದ್ದು 8th standard. ಫಸ್ಟ್ 3 days ಐ ಹ್ಯಾವ್ ಗಾನ್ ಹೋಮ್ ಎವ್ರಿ ಸಿಂಗಲ್ ಡೇ ಟು ಕ್ರೈ ಹೋಮ್. ಐ ಡೋಂಟ್ ವಾಂಟ್ ದಿಸ್ ಸ್ಕೂಲ್. ನನಗೆ ಈ ಸ್ಕೂಲ್ ಬೇಡ, ನನಗೆ ವಾಪಸ್ ಶಿವಮೊಗ್ಗ ಕರ್ಕೊಂಡೋಗಿ ನಾನು ವಾಪಸ್ ಸೇಕ್ರೆಡ್ ಹಾರ್ಟ್ಸಿಗೆ ಹಾಕಿ. ಇಲ್ಲಿ ಏನೇನೋ ಮಾತಾಡ್ತಾರೆ ಜನ, ಏನೇನೋ ಮಾತಾಡ್ತಾರೆ ಅಂದರೆ ನಾನು ಓದಿದ್ದು ಕನ್ನಡ ಇಂಗ್ಲೀಷ್ ಮೀಡಿಯಮು, ಕನ್ನಡ 3rd language. ಛಂದಸ್ಸು ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಏನೇನೂ ಗೊತ್ತಿರಲಿಲ್ಲ. ಇಲ್ಲಿ ಕ್ಲಾಸಿಗೆ ಬರ್ತೀನಿ, ನಾನು ಕ್ಲಾಸ್ಮೇಟ್ಸ್ಗಾಗಲೇ ಅವ್ರು ಕನ್ನಡ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ನಾನು ಇದು ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಐ ವಾಸ್ ಆಲ್ಮೋಸ್ಟ್ ಫೀಲಿಂಗ್ ಏಲಿಯನ್ ವೆನ್ ಐ ಜಾಯ್ನ್ಡ್, ಆ್ಯಂಡ್ ದ್ಯಾಟ್ ವಾಸ್ ಮೈ ಕಂಡೀಷನ್ ಫಾರ್ ಫಸ್ಟ್ 3 days. Thanks to every teacher, every classmate who kind of embraced me over the last, that first 1 week, 2 weeks. I think the 3rd week onwards I never felt I was a new joinee here. So ಆ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಟೀಚರ್ಸ್ಗೆ, ನನ್ನ ಕಲೀಗ್ಸ್ಗೆ. 2 ಸ್ಕೂಲ್ ಚೇಂಜ್ ಮಾಡಿದ್ರು, 2 ಸ್ಕೂಲು ಅಷ್ಟೇ ಆತ್ಮೀಯವಾಗಿದೆ. ಇಟ್ ಜಸ್ಟ್ ಫೀಲ್ಸ್ ದ್ಯಾಟ್ ಹೋಮ್. ಐ ಜಸ್ಟ್ ಡೋಂಟ್ ಫೀಲ್ ದ್ಯಾಟ್ ಐ ವಾಸ್ ಅ ನ್ಯೂ ಎಂಟ್ರೆಂಟ್ at 8th standard. I just feel that I was born here and I spent around 15 years of my education out here. ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ಕೆಲವು ಟೀಚರ್ಸ್ಗೆ. ಅವರು ಕೆಲವೊಂದು ಅಭ್ಯಾಸನ ನಮ್ಮಲ್ಲಿ ಹಾಕಿದ್ದು. ನನಗೆ ಓದೋದು ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಐ ರೀಡ್ ಅರೌಂಡ್ 80 books a year. ಅರೌಂಡ್ 2000 ಬುಕ್ಸ್ ಕಲೆಕ್ಷನ್ ಇದೆ. ನೆನ್ನೆ ಯಲ್ಲಪ್ಪ ಸರ್ಗೆ ಅದಕ್ಕೆ ಕೇಳ್ತಾ ಇದ್ದೆ, ಸರ್ ಡೊನೇಷನ್ ತೊಗೋತೀರಾ ಸ್ಕೂಲ್ಗೆ, ನಾನು ಬುಕ್ಸ್ ಕಳಿಸ್ತೀನಿ ಅಂತೇಳಿ. ಆ್ಯಂಡ್ ದ್ಯಾಟ್ ವಾಸ್ ಇಂಬೈಬ್ಡ್ ಇನ್ ದಿಸ್ ಸ್ಕೂಲ್ ಟು ಮೀ. ಈಗಲೂ ಗೊತ್ತಿದೆ, ಯಲ್ಲಪ್ಪ ಸರ್ ಒಂದೊಂದು ಸತಿ ಏನು ಮಾಡೋರು, ಡಿಸೋಜಾ ಅಂತ ಕರೆಯೋರು ಅವ್ರನ್ನೇ. ನನ್ನ ಹೆಸರು ಶ್ವೇತಾ ಅಂತ ಕರಿತಿರ್ಲಿಲ್ಲ ಅವ್ರು, ನನಗೆ ಯಾವಾಗಲೂ ಡಿಸೋಜಾ ಬಾಮ್ಮ ಅಂತ ಕರೆಯೋರು. ಎನಿ ನ್ಯೂ ಬುಕ್, ಬಾಮ್ಮ ಹೊಸ ಬುಕ್ ಬಂದಿದೆ ತಗೋ, ಬಿಕಾಸ್ ಹಿ ಯೂಸ್ ಟು ನೋ ದಟ್ ಐ ವುಡ್ ಬಿ ದ ಫಸ್ಟ್ ಒನ್ ಟು ಗೋ ಆ್ಯಂಡ್ ಗೆಟ್ ದಟ್ ಬುಕ್, ರೀಡ್ ಇಟ್ ಇನ್ 2 days ಆ್ಯಂಡ್ ಬ್ರಿಂಗ್ ಇಟ್ ಬ್ಯಾಕ್. ಸೊ ಅವರು ಎನಿ ಟೈಮ್, ಅವರು ನಾನ್ ಲೈಬ್ರರಿ ಟೈಮಲ್ಲೂ ಅವ್ರು ನನ್ನ ಬುಕ್ಸ್ ಚೇಂಜ್ ಮಾಡಿದ್ದಾರೆ. ನಾನು ಎನ್ನೆ ಹೇಳ್ತಾ ಇದ್ದೆ, having a good handwriting is very important. 3 people who have inspired me in having a good handwriting: Suma ma'am, Sridevi, Jyoti Birajdar. All 3 used to have such beautiful handwritings. I used to go back and practice. Our cursive writings that we have written, redone, thanks to today also, when you are writing something, we just go back and say, okay, is it good? Is it something presentable? I know we are on systems, ಕಂಪ್ಯೂಟ್ರಲ್ಲೇ ಬರಿತಾ ಇರ್ತೀವಿ ಎಲ್ಲನೂ. ಲೈಫಲ್ಲಿ ನಾವು ಬರೆದು ನಾವು ಥ್ಯಾಂಕ್ ಯು ಲೆಟರ್ ಕಳಿಸ್ತಾ ಇರ್ತೀವಿ ಟೀಮ್ಸ್ಗೆ ಎಲ್ಲ, ಅದು ಆವಾಗ ಇದು ನೆನಪಾಗತ್ತೆ.
ಇವತ್ತು ನಮ್ಮ ಎಕ್ಸೆಲ್ ಸ್ಕಿಲ್ಸ್ ಎಲ್ಲ ಫಾರ್ಮುಲಾ ತಾನಾಗೆ ಮಾಡುತ್ತೆ, ಬಟ್ ಆ ಫಾರ್ಮುಲಾದು ಬೇಸಿಕ್ ಮ್ಯಾಥ್ಸ್ ಹೇಳ್ಕೊಟ್ಟಿದ್ದು ನಮ್ಮ ಟೀಚರ್ಸು. ನಮಗೆ ಇನ್ನೊಂದು ಶಾಂತಕುಮಾರ್ ಸರ್ ಕ್ಲಾಸ್ ಬಗ್ಗೆ ನಾನು ಹೇಳಬೇಕು. ಫಸ್ಟ್ ಡೇ ಸಿಸ್ಟಮ್ ಮುಂದೆ ಕೂತಿದ್ದೀವಿ, .com ಹೇಳ್ಕೊಡ್ತಾ ಇದ್ರು ಸರ್ರು. ಡಾಸ್ ವಿಂಡೋಸ್ ಇತ್ತು ಅವಾಗ. ಸ್ಪೇಸ್ ಬಾರ್ ಒತ್ತಿದ್ರೆ ಸ್ಪೇಸ್ ಮುಂದೆ ಹೋಗೋದು. ಒಂದು ಸ್ಪೇಸ್ ಬಾರ್ ಯಾರೋ ಒತ್ಬಿಟ್ರು, ಯಾಕೆಂದರೆ ಅವ್ರು ಇನ್ನೂ ಏನು ಹೇಳ್ಕೊಟ್ಟಿರಲಿಲ್ಲ ಸಿಸ್ಟಮಲ್ಲಿ ಹ್ಯಾಗ್ ಬ್ಯಾಕ್ ಸ್ಪೇಸ್ ಬಾರು ಫ್ರಂಟು ಏನೂ ಗೊತ್ತಿಲ್ಲ ನಮಗೆ. ಇದೇನು ಕೀಬೋರ್ಡ್ ಕ್ವೆರಿಟಿ ಓದೋಕ್ಕೂ ಬರ್ತಿರಲಿಲ್ಲ. ಆ ಥರ 8th ಸ್ಟ್ಯಾಂಡರ್ಡಲ್ಲಿ ನಾವು ಕೂತ್ಕೊಂಡಿದ್ದು. ಅವಾಗ ನಾವು ಯಾರೋ 4-5 ಜನ ಕೂತ್ಕೊಂಡಿದ್ದೀವಿ, ಒಬ್ಬರು ಒಂದು ಸ್ಪೇಸ್ ಬಾರ್ ಒತ್ತಿದ್ರು, ಅಯ್ಯೋ ಮುಂದೋಗ್ಬಿಡ್ತು ಭಯ, ಏನೋ ಮಾಡಿಬಿಟ್ರಿ ನಾವು ಅಂತೇಳಿ. ಅಷ್ಟೊತ್ತಿಗೆ ಇನ್ನೊಂದು ಯಾರೋ ಬಂದು ಇನ್ನೊಂದು ಒತ್ತಿದ್ರು. ಅಷ್ಟೊತ್ತಿಗೆ ನನಗೆ ಅನ್ಸೋ ಮಟ್ಟಿಗೆ ಇದು ಸಂತೋಷ್ ಅಥವಾ ಸಂದೀಪ್ ಪಾಟೀಲ್ ಇಬ್ಬರಲ್ಲಿ ಒಬ್ರು ಇರಬೇಕು, ತುಂಬ ಇಂಟೆಲಿಜೆಂಟು. ಬಂದು ಸ್ಪೇಸ್ ಬಾರ್ ಒತ್ತೇ ಇಟ್ಕೊಂಡಿದ್ರು. ಫುಲ್ಲು ಲೈನ್ ಹೋಗಿ ನೆಕ್ಸ್ಟ್ ಲೈನಿಗೆ ಬಂತದು. ನಾವು ಸರಿ ಮಾಡಿದ್ವಿ ಅನ್ನೋ ಒಂದು ಖುಷಿ. ಟುಡೇ ಐ ಥಿಂಕ್ ಇಲ್ಲಿರೋ ಅರೌಂಡ್ 80% ಆಫ್ ದ ಪೀಪಲ್ ಯೂಸ್ ಮೋಸ್ಟ್ ಆಫ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಡೆವಲಪ್ಮೆಂಟ್ ಎಲ್ಲನೂ ಮಾಡ್ತೀವಿ. ಬಟ್ ಅದಕ್ಕೆ ಅಡಿಪಾಯ ಹಾಕಿದವರು ನಮ್ಮ ಕಂಪ್ಯೂಟರ್ ಕ್ಲಾಸ್, ಕಂಪ್ಯೂಟರ್ ಟೀಚರ್ಸ್. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಆರ್ಟಲ್ಲಿ ತುಂಬ ವರ್ಸ್ಟ್ ಆಗಿದ್ದೆ. ನನಗೀಗಲೂ ನೆನಪಿದೆ. ನಂದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಎಲ್ಲರಿಗೂ ನೆನಪಿದ್ರೆ 3 ಪೇಜ್ ಇತ್ತು. ಹೀಗೆ ನಮ್ಮದು ಸರ್ಟಿಫಿಕೇಟ್ ಇತ್ತು. ಕಸ್ತೂರಿ ರಂಗಪ್ಪ, ಆ ಮ್ಯಾಮ್ ಹೆಸರು ನೆನಪು ಬರ್ತಿಲ್ಲ, ಬಟ್ ಇನ್ನೊಬ್ಬರು ಮ್ಯಾಮ್ ಇದ್ದರು ನಮಗೆ, ಚಂದ್ರಕಲಾ ಮ್ಯಾಮ್ ಮತ್ತು ಕಸ್ತೂರಿ ರಂಗಪ್ಪ ಸರ್ ವೇರ್ ದ ಒನ್ಸ್ ಹೂ ಹ್ಯಾವ್ಸ್ ಟು ಗಿವ್ ಅಸ್ ಮಾರ್ಕ್ಸ್. ಕಸ್ತೂರಿ ರಂಗಪ್ಪ ಸರ್ ವಾಸ್ ಲೈಕ್ ಸೂಪರ್. ಹಿ ನ್ಯೂ ನಮಗೆ ಈ ಹುಡುಗಿಗೆ ಏನು ಬರಲ್ಲ ಆರ್ಟ್, ಅಷ್ಟಕ್ಕಷ್ಟೇ ಇಷ್ಟೇ ಮಾಡಮ್ಮ ಅಂತಿದ್ರು ಯಾವಾಗಲೂ. ಚಂದ್ರಕಲಾ ಮ್ಯಾಮನ್ನು ಮಾಡಿಸೋರು. ನಾನು ಮಾರ್ಕ್ಸ್ ಕಾರ್ಡ್ ತೊಗೊಳಕ್ಕೆ ಹೋದಾಗ, ಶ್ವೇತಾ ನಿನ್ನ ಮಾರ್ಕ್ಸ್ ತುಂಬ ಚೆನ್ನಾಗಿ ಬಂದಿದೆ, ನಾನು ನಿನಗೆ ಆರ್ಟ್ಸಲ್ಲಿ F ಕೊಟ್ಬಿಟ್ರೆ ನೀನು ಫೇಲ್ ಆಗ್ತೀಯಾ ಅಂತ ನಿನಗೆ C ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದರು. ಇವತ್ತೇನಾದ್ರು ನೋಡಿದ್ರೆ, ಈಗ ತುಂಬ ಖುಷಿ ಆಗೋದೇನಾದ್ರು ಇವತ್ತೇನಾದರೂ ಒಂದು ಆರ್ಟ್ ನೋಡಿದ್ರೆ ಏನೋ ಬೇಸಿಕ್ ಕಲ್ತಿದ್ದೀವಿ, ಒಂದು ಕ್ರಿಯೇಟಿವ್ ಸೈಡ್ನ ಇಂಬೈಬ್ ಮಾಡಿದ್ದಾರೆ ಅಂತ. ನನ್ನಲ್ಲಿ ಈಗಲೂ ಕ್ರಿಯೇಟಿವಿಟಿ ಏನೂ ಇಲ್ಲ, ಬಟ್ ನಾನು ಅದರಿಂದ ಒಂದು ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿ 3 ತಿಂಗಳಿಗೊಂದು ಸಲ ಆದಷ್ಟು ಏನೋ ಒಂದು ಹೊಸದು ಕಲಿಯೋಕ್ಕೆ ಟ್ರೈ ಮಾಡ್ತೀನಿ. ಅದು ಕುಕ್ಕಿಂಗ್ ಇರ್ಬೋದು, ಸೋಪ್ ಮೇಕಿಂಗ್ ಇರ್ಬೋದು, ಕ್ಯಾಂಡಲ್ ಮೇಕಿಂಗ್ ಇರ್ಬೋದು. ಏನೋ ಒಂದು ನನ್ನ ನಾರ್ಮಲ್ ಇದಕ್ಕಿಂತ ಏನೋ ಹೊರಗಡೆ ಹೋಗಿ, ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಥಿಂಕ್ ಎಗೈನ್ ಅದನ್ನು ಬೇಸ್ಕೊಟ್ಟವರು ನಮ್ಮ ಆರ್ಟ್ ಟೀಚರ್ಸ್ ಚಂದ್ರಕಲಾ ಮ್ಯಾಮ್ ಆ್ಯಂಡ್ ಕಸ್ತೂರಂಗಪ್ಪ ಸರ್. ಓಕೆ, ಆ್ಯಂಡ್ ಎವ್ರಿ ಒನ್. ಲಾಸ್ಟ್ಲಿ, ಗೊತ್ತು ಸೈಜ್ ನೋಡಿದ್ರೆ ಗೊತ್ತಾಗೋದಿಲ್ಲ, ದಿಸ್ ಗರ್ಲ್ ಡಸ್ ನಾಟ್ ಫಿಟ್, ಈಸ್ ನಾಟ್ ಅ ಫಿಟ್ ಪರ್ಸನ್, ಬಟ್ I got into the state level of badminton one ಟೈಮಲ್ಲಿ. I have played multiple tournaments. ಅದಕ್ಕೆಲ್ಲದಕ್ಕೂ ಬುನಾದಿ ಹಾಕಿ ಕೊಟ್ಟು, ಆಮೇಲೆ ಥ್ರೋಬಾಲ್ ಮ್ಯಾಚ್ ಆಡ್ತೀನಿ, ಈಗಲೂ ಆಡ್ತೀನಿ. ಅದಕ್ಕೆಲ್ಲ ಬುನಾದಿ ಹಾಕೊಟ್ಟವರು ಮೌಲೇಶ್ ಸರ್. ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಈಗ ನಾವಿದೆ ಹೇಳ್ತೀವಿ, ನಮ್ಮಲ್ಲಿ ಇನ್ನೂ ಎಲ್ಲರೂ ಈಗ ಸಂತೋಷ್ ಹ್ಯಾಸ್ ಅ ವೆರಿ ಆ್ಯಕ್ಟಿವ್ ಲೈಫ್, ಕ್ರಿಕೆಟ್ ಇದು ಮಾಡ್ತಾನೆ. ನಮ್ಮಲ್ಲಿ ತುಂಬ ಜನ ಕ್ಲಾಸ್ಮೇಟ್ಸು ಸ್ಪೋರ್ಟ್ಸಲ್ಲಿ ಈಗಲೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅದಕ್ಕೆಲ್ಲ ಇದು ಮಾಡಿದ್ದು ಮೌಲೇಶ್ ಸರ್. ಎಷ್ಟೋ ಜನ ಟೀಚರ್ಸ್ನ ನಾನು ಮರಿತಾ ಇದ್ದೀನಿ. ನಮ್ಮ ಕ್ಲಾಸ್ ಟೀಚರು SRD ಸರ್, ಸತೀಶ್ ಸರ್ ಇಬ್ಬರು ನನ್ನ ಕ್ಲಾಸ್ ಟೀಚರ್ ಆಗಿದ್ದರು. ಅವ್ರು ಕೊಡ್ತಾ ಇದ್ದ ಟೈಮು, ಗೈಡೆನ್ಸು, ವಿ ಕಾಂಟ್ ಫರ್ಗೆಟ್. ಮುರಳೀಧರ್ ಸರ್ ಡಸ್ಟರ್ ಎಲ್ಲಿಂದ ಬಂದು ಹೊಡಿತಿತ್ತು ಗೊತ್ತಾಗ್ತಾ ಇರಲಿಲ್ಲ. ಆವಾಗಲೇ ಗೊತ್ತಾಗ್ತಿತ್ತು ನಾವು ಪಕ್ಕದವ್ರ ಹತ್ರ ಮಾತಾಡ್ತಿದ್ದೀವಿ ಅಂತೇಳಿ. ಸರ್ ಆಗಲೇ ಒಂದು 5 ನಿಮಿಷ ನೋಡಿದ್ದಾರೆ ಅಥವಾ 1-2 ನಿಮಿಷ ನೋಡಿದ್ದಾರೆ, ಆಮೇಲೆ ಬಂದು ಡಸ್ಟರ್ ಬೀಳ್ತಾ ಇತ್ತು. ಬಟ್ ದೋಸ್ ಆರ್ ಬ್ಯೂಟಿಫುಲ್ ಮೆಮರೀಸ್ ಸರ್. ಇಟ್ ವಾಸ್ ನೆವರ್ ಅ ಪನಿಷ್ಮೆಂಟ್. ಥ್ಯಾಂಕ್ ಯು. ಇನ್ನೇನು ಹೇಳ್ಬೇಕು, ಐ ವಿಲ್ ಗೆಟ್ ಎಮೋಷ್ನಲ್ ಇಫ್ ಐ ಕೀಪ್ ಕಂಟಿನ್ಯೂ ಟು ಟಾಕ್ ಮೋರ್. ಲಾಸ್ಟ್ ಥಿಂಗ್, ಕನ್ನಡದ ಪ್ರೇಮ ಹೇಗೆ ಬಂತು ಅಂತಲೂ ಹೇಳ್ತೀನಿ. ಆಗಲೇ ಇನಾಮ್ದಾರ್ ಸರ್ ಬಂದಿದ್ದು, ಅವರು ಕನ್ನಡ ಕ್ವಿಝ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಡೋಂಟ್ ನೋ ಇಫ್ ಯು ಆಲ್ ರಿಮೆಂಬರ್, ವಿ ಯೂಸ್ ಟು ಹ್ಯಾವ್ ಕನ್ನಡ ಕ್ವಿಝ್ ಇನ್ ದ ಅದು ರಾಷ್ಟ್ರಕೂಟ ಹೊಯ್ಸಳ ಎಲ್ಲ ಕುತ್ಕೊಂಡು ಕ್ಲಾಸ್ನವ್ರು ಹೆಲ್ಪ್ ಮಾಡಬೇಕಾಗಿತ್ತು, ಮುಂದೆ ಇಬ್ಬರು ಕುತ್ಕೋತಾ ಇದ್ರು, ನಾವು ಆನ್ಸರ್ ಮಾಡಬೇಕಾಗಿತ್ತು ಕ್ವಿಝ್ನ. ಆ ಟೈಮಲ್ಲಿ ಇನಾಮ್ದಾರ್ ಸರ್ ಒಂದು ಬುಕ್ ಬರೆದಿದ್ರು ಕನ್ನಡದ ಬಗ್ಗೆ. ಆ ಬುಕ್ನ ಕೊಟ್ಟಿದ್ರು ಅವ್ರು ನನಗೆ. ಆ ಬುಕ್ ನಮ್ಮ ಲೈಬ್ರರಿಯಲ್ಲಿತ್ತು. ಅದೇ ಬುಕ್ನ ಯಲ್ಲಪ್ಪ ಸರು ನನಗೆ ಕೊಟ್ಟರು. ಐ ಸ್ಟಾರ್ಟೆಡ್ ರೀಡಿಂಗ್ ಕನ್ನಡ ಬುಕ್ಸ್. ಅವ್ರು ಅದರಲ್ಲಿ ಸಾಕಷ್ಟು ವಿಷಯಗಳು ಬರೆದಿದ್ದಾರೆ. ನನಗೆ ಈಗಲೂ ಬುಕ್ಕಿನ ಹೆಸರು ನೆನಪಾಗ್ತಿಲ್ಲ, ಬಟ್ ಅದು ಕರ್ನಾಟಕದ ಬಗ್ಗೆ ಪೂರ್ಣ ಬುಕ್ ಬರೆದಿದ್ರು. ಕರ್ನಾಟಕ ಕ್ವಿಝ್ ಬುಕ್ ಬರೆದಿದ್ರು. ಆ ಬುಕ್ಕನ್ನ ಓದಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಈಗ ನಾನು ಹೇಳ್ತೀನಿ ಓದೋಕ್ಕೆ ಇಷ್ಟ ಅಂತ. ಐ ರೀಡ್ ಆಲ್ ಟೈಪ್ಸ್ ಆಫ್ ಬುಕ್ಸ್, ಇಂಗ್ಲೀಷ್ ಅಥವಾ ಕನ್ನಡ ಆಗಿರ್ಬೋದು, ಖುಷಿಯಾಗಿ ಓದ್ತೀನಿ. ಸೊ ಅಲ್ಲಿಂದ ಥ್ಯಾಂಕ್ ಯು ಸೋ ಮಚ್ ಸರ್.
ಇನ್ಯಾವುದೇ ಟೀಚರ್ಸ್ನ ನಾನು ಮರ್ತಿದ್ರೆ ಐ ಆಮ್ ರಿಯಲಿ ಸಾರಿ. ಕೆಲವು ಟೀಚರ್ಸ್ ಜೊತೆ ನಾನು ಐ ರಿಯಲಿ ರಿಗ್ರೆಟ್ ಐ ನೆವರ್ ಹ್ಯಾಡ್ ಅ ಕ್ಲಾಸ್ ಲೈಕ್ ಹ್ಯಾರಿಯಟ್ ಮ್ಯಾಮ್, ವಿನೋದಿನಿ ಮ್ಯಾಮ್, ಉಮಾ ಮ್ಯಾಮ್, ಅವರೆಲ್ಲ ಪ್ರೈಮರಿ ಟೀಚರ್ಸ್. ಬಟ್ ಯು ಹ್ಯಾವ್ ಇಂಬೈಬ್ಡ್ ಅಸ್ ಸೋ ಮಚ್ ವ್ಯಾಲ್ಯೂ ಇನ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ, ಐ ಆಮ್ ಜಸ್ಟ್ ಟಾಕಿಂಗ್ ಇನ್ ಅ ಫ್ಲೋ, ಬಟ್ ದ ಎಮೋಷನ್ಸ್ ಆರ್ ರಿಯಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಶ್ವೇತಾ, ವಿನಯ್. ಥ್ಯಾಂಕ್ ಯು ಶ್ವೇತಾ ಮತ್ತು ವಿನಯ್. ಟೀಚರ್ಸ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ನೀವೆಲ್ಲರೂ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದು ಖುಷಿ ಆಯಿತು. ಸೊ ಇದೊಂದು ಲಾಸ್ಟ್ ಪಾರ್ಟ್ ಮಾಡಿಬಿಡೋಣ ಅಂತ ಈ ಕಾರ್ಯಕ್ರಮ ಆಯೋಜಿಸಿ ಎಲ್ಲರೂ ಸ್ವಲ್ಪ ಓಡಾಡಿದ್ದಾರೆ. ಅವ್ರಿಗೆಲ್ಲ ಒಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಇಂಗ್ಲೀಷಲ್ಲಿದೆ, ಅದಕ್ಕೆ ಈಗ ಶುರು ಮಾಡ್ತೀನಿ. ಸೊ ಫಸ್ಟು ಯಲ್ಲಪ್ಪ ಸರ್, ಐ ವುಡ್ ಲೈಕ್ ಟು ಥ್ಯಾಂಕ್. ನೀವು ಕಾರ್ಯಕ್ರಮ ಎಲ್ಲ ಇನಿಷಿಯೇಟ್ ಮಾಡಿ ನಮಗೆಲ್ಲ ಹುರಿದುಂಬಿಸಿ ಇದನ್ನು ಶುರು ಮಾಡೋಣ ಅಂತ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಸರ್. You initiated and shared all the contacts of the teachers and then spoke to us regarding this event and encouraged us to carry out the event. Thank you, sir. Then now our gurus, the heart, you are all the heart of the event. I would like to thank you all with your precious time, came from distant places and graced the occasion. Thank you so much, dear teachers, for providing us the joy of your presence. I would like to thank everyone. And now it's time to thank our friends who volunteered for this event. Thanks, friends, for executing all the course of the events successfully. I would like to mention the names as well. So firstly, I would like to thank Rekha, Avinash and Sridevi for initiating and bringing us, all of us together, who sowed the seed of this celebration among us. Thanks, Avinash. You coordinated with the friends, planned and executed the event. And now the Sridevi, who gathered the teachers' contacts and invited them. And now Santosh. He took the responsibility of all the digital streaming, digital planning, the attractive and beautiful invites, selfie studio, hand cards, which is all yet to have now, the banners, the entire digital responsibility, he took the responsibility, and whatever we asked for it, he managed to provide. Thank you, Santosh, for your hard work. So now, all this was possible when we had to decide the venue. So, venue was decided. Deepak Kumar, Naveen, Santosh, Rekha, they all explored and then they decided this venue. Thanks for them. Now the gifts. Thanks to Deepak, Avinash, Naveen and Prashant, they all procured these beautiful and wonderful gifts. And now our audience friends. I would like to thank each one of you, despite your busy schedule. You all chose to come here and made this event a grand success. Thanks for your kind contribution as well. And also our virtual friends. They are not here. They are outside India, but still they virtually are present here. So I thank you, each one of you, for being present virtually, despite the time difference. It's all, for them it's like midnight. We would be happy if you all could make it real. But anyways, your presence is more important than it being virtual or real. I would like to thank also our digital Nakshatra team for supporting digitally music, mic, screen and video presentation. And last but not the least, I would like to thank Mr. Raghu, the owner of this PGR resort, who made all the necessary arrangements, who helped and cooperated with all the necessary arrangements. Again, I thank you all, dear friends, who are all involved in this program and made this a success. Thank you. Pardon me if I have missed anyone inadvertently. Thanks for tolerating me. See you all soon. Thank you. You surely have missed yourself, Shruti. Thank you so much for taking the lead and being our front runner
in managing this event. Thank you so much. Moving forward, we just want to have a quick photograph. First, we'll have the teachers be seated over here for a quick photograph, and then we'll all join in together. So post the photo session, we just want to celebrate this with a small cake. We'll continue with that. So let's first have the photograph. So if you can please arrange the chairs for the teachers, please. It's been a great morning and now it is afternoon. So I take this opportunity to thank all the students here who have come here and have given us a chance to meet all my teachers here. So it is not just a reunion of the students of 2000 batch, but all the staff members here whom we could not meet for so many years for personal things. Okay? So thank you and may God bless you all. And this is something here nice. Yes. Before cutting this one, no, I want to tell one Kabir Doha. You have to keep it in mind always. No? ಕಬೀರ ಗೊತ್ತಲ್ಲ ನಿಮಗೆ ಹಿಂದಿಯಲ್ಲಿ ಹೇಳಿದ್ದಾರೆ, जब हम पैदा हुए हम रोए जग हंसे ऐसी करनी करके चलो हम हंसे जग रोए. ಈ ಮಾತನ್ನು ನೀವು ನೆನಪಿನ ಇಟ್ಕೋಬೇಕು. ಆ ರೀತಿಯಾಗಿ ನೀವೆಲ್ಲರೂ ಇರಬೇಕು, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ. Just one sentence. Yes, you all gave us lot of praises and good words for all the staff members here. You all told us you all were very good teachers, you have molded our lives, you have shaped our lives and all that you have told us. But one thing I want to tell you, a person becomes great not by his work or teaching, but by the students he has. Yeah. So the students here, we were very fortunate to have students like you in our early years of schooling where we taught. Because y'all gave us the motivation to become a better and a better teacher day by day. And when we used to go to the classes, Muralidhar, myself or anybody, we used to be scared. My God, what are they going to ask us today? What questions they are going to ask us? And we used to be really scared. Not like that, I'm telling you. Because y'all were such good students and it was you who gave us the motivation. Okay, and sir would teach history or social studies in the next room, and after his class would be my biology class. I would tell sir, you make jokes, you laugh, ella matadtiri, na hogi dead subject biology helbeku sir. I feel bored, so we will change the periods. First naan maad bandbiಡ್ತೀನಿ class, ಆಮೇಲೆ ನೀವು ಹೋಗಿ sir ಅಂತ ಇದ್ದೆ. And he was very sportive person. He said, okay madam, ಹೋಗಿ ನೀವು ಎಷ್ಟು ಬೇಕಾದ್ರೆ ಕ್ಲಾಸ್ ತಗೊಳ್ರಿ ಅಂತ ಇದ್ರು. He was such a very sportive person, our sir. And we are good because we all have staff members who worked as a team those days. Not just I knew Vidya Bide, but I knew her parents, I knew her in-laws, I knew her children, sir's father. But now in these days, you don't know any two people there, or mana ellide gottirodilla, or family background gottirodilla. But those days, we remember you as the children of your parents. When I see y'all, your parents' pictures come to my mind, not your pictures. How they would stand near the gate with the cycles waiting for y'all to come outside at 12:15 or at 3:15 when the school would close in the afternoon shift. And they would be waiting there in the hot sun to take you home after the morning shift or after the after. So all the credit, not for the teachers, just alone, for your parents also, I want to thank you all. Your parents have done a lot of work with a very less salary those days. Your parents' salary was not even 1/4 of what you all are earning now, as far as I know. Not even 1/4 of what you all are earning, because we also have gone through that phase there. All the houses, homes also. Yes. But so the first credit should go to your parents to have put you into such a good school. And they had to share some money from their pockets also those days. So I wish to thank all the parents for having the faith in MKET. Is not just MKET. It fills in us some feeling. It fills in us some kind of joy. Something is there.
in those words of MKET. So we are proud to be the teachers of MKET and you, the students of MKET. Thank you, teachers, and thank you, children. Request, you are now some other place, some other state or some other place. My special request, whenever you have free time, you can come to the Harihar, you can bring your kids and with your family, you can show to your classroom, show to your place, and show to your playground, show to your library. You have to visit to the, yes, special invite to your family. Okay, whenever free time, you can come to the library and our school. Okay, thank you. Hip hip! Hip hip! ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.